ಮಂಗಲೇಶನ ಸೋಲು ಮತ್ತು ಪುಲಕೇಶಿಯ ವಿಜಯ. ಇತಿಹಾಸದಲ್ಲಿ ರಾಜಗದ್ದೆಯ ಹೋರಾಟಗಳು ಸಾಮಾನ್ಯವಾದರೂ ಇಮ್ಮಡಿ ಪುಲಕೇಶಿಯ ತಲೆದೋರಿದ ರಾಜಕೀಯ ಯುದ್ಧವು ಅತ್ಯಂತ ಸಂಕೀರ್ಣ, ಗಂಭೀರ ಮತ್ತು ನಿರ್ಣಾಯಕವಾಗಿತ್ತು. ಈ ಹೋರಾಟದಲ್ಲಿ ತಾನು ಸಹೋದರನ ವಿರುದ್ಧ ಹೋರಾಡಬೇಕಾದ ಅನಿವಾರ್ಯತೆ ಹಾಗೂ ಆತನ ಹಕ್ಕಿನ ಸ್ಥಾಪನೆಯ ಮೂಲಕ ಪುಲಕೇಶಿಯು ಆಧುನಿಕ ಮೌಲ್ಯಗಳಲ್ಲಿ ಧರ್ಮಯುದ್ಧ ಎನ್ನಬಹುದಾದ ಒಂದು ಘಟ್ಟವನ್ನು ನಿರ್ಮಿಸಿದ. ಮಂಗಲೇಶನ ಸೋಲಿಗೆ ಕಾರಣಗಳು. ಮಂಗಲೇಶನು ತನ್ನ ಶಕ್ತಿಯನ್ನು ಆಧರಿಸಿ ರಾಜಧಾನಿ ವಾತಾಪಿಯಲ್ಲಿ ತನ್ನನ್ನು ಸರ್ವಾಧಿಕಾರಿ ಎನಿಸಿಕೊಂಡು ಆಳುತ್ತಿದ್ದ. ಆದರೆ ಅವನ ಆಡಳಿತದಲ್ಲಿ ಕೆಲವು ಪ್ರಮುಖ ದೌರ್ಬಲ್ಯಗಳು ಉಂಟಾಗಿದ್ದವು. 1. ಉತ್ತರಾಧಿಕಾರದ ಗೊಂದಲ. ಪುಲಕೇಶಿಗೆ ನ್ಯಾಯಸಮ್ಮತವಾದ ಉತ್ತರಾಧಿಕಾರವಿದ್ದುದು ಹಾಗೂ ಮಂಗಲೇಶನು ಅದನ್ನು ನಿರಾಕರಿಸಿದ್ದ ಕಾರಣ ಅಂತರ್ನಿಹಿತ ರಾಜಕೀಯ ವೈಷಮ್ಯ ಉಂಟಾಯಿತು. 2. ಜನಪ್ರೀತಿಯ ಕೊರತೆ. ಮಂಗಲೇಶನ ಆಡಳಿತ ಶಕ್ತಿ ಕೇಂದ್ರಿತವಾಗಿದ್ದು ಪ್ರಜಾಪ್ರೀತಿಯ ಕೊರತೆ ಇರಬಹುದೆಂಬ ಸಾಧ್ಯತೆ ಶಾಸನಗಳ ಪರಿಶೀಲನೆಯಿಂದ ಕಂಡುಬರುತ್ತದೆ. 3. ರಾಜಕೀಯ ಬೆಂಬಲದ ಅಭಾವ. ಪುಲಕೇಶಿಯು ಜನಪದ ಮತ್ತು ಸೇನಾಧಿಕಾರಿಗಳ ಬೆಂಬಲವನ್ನು ಸಂಪಾದಿಸಿದ್ದರಿಂದ ಮಂಗಲೇಶನಿಗೆ ರಾಜಕೀಯವಾಗಿ ಭದ್ರತೆ ಇಲ್ಲ. 4. ಸೇನಾತಂತ್ರದ ಅವ್ಯವಸ್ಥೆ. ಪುಲಕೇಶಿಯ ತಂತ್ರಬದ್ಧ ದಾಳಿಗಳ ಮುಂದೆ ಮಂಗಲೇಶನ ಸೇನೆ ತಲ್ಲಣಗೊಂಡು ಶ್ರೇಣಿಬದ್ಧತೆಯ ಕೊರತೆಯಿಂದ ಸೋಲಿತು. ಯುದ್ಧದ ಅಂತಿಮ ಘಟ್ಟ ಮತ್ತು ಸೋಲು. ವಾತಾಪಿಯೊಳಗಿನ ಘರ್ಷಣೆಯು ತೀವ್ರ ಸ್ಥಿತಿಗೆ ತಲುಪಿದಾಗ ಪುಲಕೇಶಿಯು ತನ್ನ ಸೇನೆಯೊಂದಿಗೆ ರಾಜಧಾನಿಗೆ ನೇರವಾಗಿ ಚಲಿಸತೊಡಗಿದ. ಈ ಸಂದರ್ಭದಲ್ಲಿ ಮಂಗಲೇಶನು ತಮ್ಮನ್ನು ರಾಜಸಿಂಹಾಸನದಿಂದ ದೂರ ಇಡಬೇಕಾದ ತೊಂದರೆ ಎದುರಿಸಿದ. ಇತಿಹಾಸ ಶಾಸನಗಳ ಪ್ರಕಾರ ವಾತಾಪಿಯ ಸಮೀಪದ ಯುದ್ಧದಲ್ಲಿ ಮಂಗಲೇಶನು ಸೋಲನುಭವಿಸಿದನು. ಕೆಲವು ಶಾಸನಗಳು, ಆಹೋಳೆ ಶಾಸನ, ಬದಾಮಿ ಶಾಸನಗಳು ಸಪೋಷಣೆಯಿಂದ ಹೇಳುವಂತೆ ಈ ಸೋಲು ನಂತರ ಮಂಗಲೇಶನು ಕೊಲ್ಲಲ್ಪಟ್ಟ ಎಂಬ ನಿಶ್ಚಯವಿಲ್ಲದರೂ ರಾಜಕೀಯವಾಗಿ ಅವನು ಸಂಪೂರ್ಣವಾಗಿ ನಿರ್ನಾಮಗೊಂಡನು. ಇದರಿಂದ ಪೂರ್ಣ ಪ್ರಮಾಣದ ವಿಜಯ ಪುಲಕೇಶಿಗೆ ಸಿಕ್ಕಿತು. ಪುಲಕೇಶಿಯ ವಿಜಯದ ಸ್ಥಾಪನೆ. ಈ ಸೋಲಿನ ನಂತರ ಇಮ್ಮಡಿ ಪುಲಕೇಶಿಯು ವಾತಾಪಿಯಲ್ಲಿ ತನ್ನನ್ನು ಅಧಿಕಾರಪಟಲದಲ್ಲಿ ಸ್ಥಾಪಿಸಿಕೊಂಡು ಧಾರ್ಮಿಕ ಶಾಸ್ತ್ರಾನುಸಾರ ರಾಜಾಭಿಷೇಕವನ್ನು ನೆರವೇರಿಸಿದ. ಈ ಸಂದರ್ಭದಲ್ಲಿಯೇ ಅವನು ತನ್ನನ್ನು ಶ್ರೀಮಂತ ಪುಲಕೇಶಿ ಮಹಾರಾಜಾಧಿರಾಜ, ಪೃಥಿವೀಪತಿಯ ದಕ್ಷಿಣಪತೇಶ್ವರ ಎಂದು ಘೋಷಿಸಿಕೊಂಡನು. ಈ ಘೋಷಣೆಯು ಕೇವಲ ಶಬ್ದ ಪ್ರಭಾವವಲ್ಲ, ಅದು ಆತನ ಭೌಗೋಳಿಕ ಹಾಗೂ ರಾಜಕೀಯ ಏಳಿಗೆಯ ಸೂಚಕವಾಗಿತ್ತು. ರಾಜಕೀಯ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ವಿಜಯ. ಪುಲಕೇಶಿಯ ವಿಜಯದ ಹಲವು ಮೂಲಭೂತ ಅಂಶಗಳನ್ನು ಈ ಕೆಳಗಿನಂತೆ ವಿಭಾಗಿಸಬಹುದು. 1. ರಾಜಕೀಯ ದೃಷ್ಟಿಕೋನದಿಂದ ರಾಜ್ಯಪೀಠದಲ್ಲಿ ನ್ಯಾಯಪಾಲನೆ ಸ್ಥಾಪನೆ. ಪುಲಕೇಶಿಯು ತನ್ನ ಹಕ್ಕನ್ನು ಸಂಪೂರ್ಣವಾಗಿ ಪ್ರತಿಷ್ಠಾಪಿಸಿದ. ಆಂತರಿಕ ಸಾಮರಸ್ಯ. ರಾಜಧಾನಿಯಲ್ಲಿ ಆಡಳಿತ ಸ್ತರದ ಪುನರ್ ಸಂಘಟನೆ ನಡೆಸಿದನು. ಶಕ್ತಿಶಾಲಿ ಮಂತ್ರಿವರ್ಗ. ತನ್ನ ಅಪೇಕ್ಷಿತ ಮಂತ್ರಿಗಳನ್ನು ನೇಮಿಸಿ ನಿಲುಕಾಣದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದನು. 2. ಧಾರ್ಮಿಕ ದೃಷ್ಟಿಕೋನದಿಂದ ಪುಲಕೇಶಿಯು ಶೈವ ಸಂಪ್ರದಾಯಕ್ಕೆ ಬದ್ಧನಾಗಿದ್ದನು. ಆತನ ವಿಜಯವನ್ನು ಶೈವ ದೇವತೆಗಳ ಅನುಗ್ರಹವೆಂದು ಪರಿಗಣಿಸಿ ಅನೇಕ ದೇವಾಲಯಗಳಲ್ಲಿ ದೇಣಿಗೆ ನೀಡಿದನು. ವಿಜಯದ ನಂತರ ಐಹೊಳೆ ಮತ್ತು ಬದಾಮಿ ಪ್ರದೇಶಗಳಲ್ಲಿ ಶಿಲ್ಪಕಲೆ ಮತ್ತು ದೇವಾಲಯ ನಿರ್ಮಾಣದಲ್ಲಿ ಗಂಭೀರ ಬದಲಾವಣೆ ಕಂಡುಬಂದವು. ವಿಜಯದ ಇತಿಹಾಸೋತ್ಪತ್ತಿ ಮತ್ತು ಶಾಸನ ಸಾಕ್ಷ್ಯ. ಅವನ ವಿಜಯದ ಕುರಿತಂತೆ ಅತ್ಯಂತ ಪ್ರಮುಖ ಶಾಸನವೊಂದಾದ ಐಹೊಳೆ ಶಾಸನವು ಈ ಹೋರಾಟವನ್ನು ಧರ್ಮೋತ್ಪತ್ತಿಗೆ ನೇತೃತ್ವದ ಯುದ್ಧವೆಂದು ವರ್ಣಿಸುತ್ತದೆ. ಈ ಶಾಸನದಲ್ಲಿ ಪುಲಕೇಶಿಯು ತನ್ನ ಗೆಲುವು ದೇವದತ್ತ, ರಾಜಕೀಯವಾಗಿ ನ್ಯಾಯಸಮ್ಮತ ಮತ್ತು ಜನಪರ ಬಯಕೆಯ ಪ್ರತಿಫಲವೆಂದು ಹೇಳಲಾಗಿದೆ. ಇದಲ್ಲದೆ ಬದಾಮಿ ಶಾಸನಗಳು ಮತ್ತು ಮಹಾಕೂಟ ಶಾಸನಗಳಲ್ಲಿ ಅವನು ತನ್ನ ವಿಜಯವನ್ನು ಬೃಹತ್ತಾಗಿ ದಾಖಲಿಸಿಕೊಂಡಿದ್ದು ಇಂದಿನ ಇತಿಹಾಸಕಾರರಿಗೂ ಬಹುಮುಖ್ಯವಾದ ಮೂಲವೆಂದಾಗಿವೆ. ಸಾರಾಂಶ. ಮಂಗಲೇಶನ ಸೋಲು ಕೇವಲ ಒಂದು ರಾಜಕೀಯ ಪತನವಲ್ಲದು ಶಕ್ತಿಯ ವಿರುದ್ಧ ನ್ಯಾಯದ ಜಯ. ಇಮ್ಮಡಿ ಪುಲಕೇಶಿಯ ವಿಜಯ. ಪರಿಣಾಮಗಳು. ಚಾಲುಕ್ಯ ಸಾಮ್ರಾಜ್ಯದ ರಾಜಕೀಯ ಪುನರ್ಘಟನೆ. ಇಮ್ಮಡಿ ಪುಲಕೇಶಿಯು ತನ್ನ ಸಹೋದರ ಮಂಗಲೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದ ನಂತರ ಆತನ ಮುಂದಿನ ದೊಡ್ಡ ಕಾಳಜಿ ಕೇವಲ ವಿಜಯವನ್ನು ಸಂರಕ್ಷಿಸುವುದಲ್ಲ, ಆದರೆ ಚಾಲುಕ್ಯ ಸಾಮ್ರಾಜ್ಯವನ್ನು ನವೀನ ಪ್ರಭಾವ, ಶಕ್ತಿ ಮತ್ತು ಸ್ಥಿರತೆಯೊಂದಿಗೆ ಪುನರ್ಸಂಘಟನೆಗೊಳಪಡಿಸುವುದು. ಇತಿಹಾಸದಲ್ಲಿ ಇದು ಅತ್ಯಂತ ಪ್ರಮುಖ ರಾಜಕೀಯ ಪುನರ್ಘಟನೆಗಿಂತ ಕಡಿಮೆ ಅಲ್ಲ. 1. ಆಡಳಿತ ವ್ಯವಸ್ಥೆಯ ಪುನರ್ಘಟನೆ. ವಿಜಯಾನಂತರ ಪುಲಕೇಶಿಯು ಆಡಳಿತ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಮಾಡಿದರು. ವಿಭಾಗಾಧಿಪತ್ಯ ವ್ಯವಸ್ಥೆ. ಸಮ್ರಾಟ್ ತನ್ನ ಸಾಮ್ರಾಜ್ಯವನ್ನು ಬಹುಭಾಗಗಳಾಗಿ ವಿಭಾಗಿಸಿ ಪ್ರತಿಯೊಂದು ಭಾಗಕ್ಕೂ ಪ್ರತ್ಯೇಕ ಪ್ರಾದೇಶಿಕ ಅಧಿಕಾರಿಗಳನ್ನು ನೇಮಿಸಿದನು.
ಈ ಅಧಿಕಾರಿಗಳು ನೇರವಾಗಿ ರಾಜನಿಗೆ ಉತ್ತರದರಾಗಿದ್ದರು. ಮಹಾಮಾತ್ಯ ಮಂಡಳಿಗಳ ಸ್ಥಾಪನೆ. ಕೇಂದ್ರದಲ್ಲಿ ಪ್ರಮುಖ ಅಧಿಕಾರಿಗಳು ಮಹಾಮಾತ್ಯರು ನೇಮಿತರಾಗಿ ರಾಜನಿಗೆ ಆರ್ಥಿಕ, ಯುದ್ಧ ಮತ್ತು ಧರ್ಮ ಕಾರ್ಯಗಳಲ್ಲಿ ಸಹಾಯ ಮಾಡಿದರು. ದಂಡನೀತಿ ಸುಧಾರಣೆ. ಸಮಾಜದಲ್ಲಿ ಅಕತೆ ತಡೆಹಿಡಿಯಲು ಕಠಿಣ ದಂಡನೀತಿಯನ್ನು ಜಾರಿಗೊಳಿಸಿದರು. ಅನ್ಯಾಯವನ್ನು ತಡೆಯುವುದು ಪುಲಕೇಶಿಯ ಆಡಳಿತದ ಕೇಂದ್ರಬಿಂದುವಾಗಿತ್ತು. 2. ರಾಜಧಾನಿಯ ಪುನರ್ಬಲಗೊಳಿಸುವಿಕೆ. ವಾತಾಪಿ, ಇಂದಿನ ಬದಾಮಿ, ಚಾಳುಕ್ಯರ ರಾಜಧಾನಿಯಾಗಿದ್ದರೂ ಮಂಗಲೇಶನ ಕಾಲದ ಹೋರಾಟದಿಂದಾಗಿ ಕೆಲವೊಂದು ಆಂತರಿಕ ಸ್ಥಿರತೆ ಕಳೆಯಲಾಗಿತ್ತು. ಪುಲಕೇಶಿಯು ವಿಜಯದ ನಂತರ ರಾಜಧಾನಿಯ ರಕ್ಷಣಾ ಗೋಡೆಗಳನ್ನು ದುರಸ್ತಿ ಮಾಡಿಸಿದರು. ಅರಮನೆಗಳಲ್ಲಿ ಸಂಘಟಿತ ಆಡಳಿತ ಕೇಂದ್ರಗಳನ್ನು ಸ್ಥಾಪಿಸಿದರು. ಶಾಸನ ದೇಣಿಗೆ. ರಾಜಕೀಯ ಚಟುವಟಿಕೆಗಳು ಆಲ್ ಸೆಂಟ್ರಲೈಸ್ಡ್ ಅರೌಂಡ್ ಫಿಟ್ಬೇ. ಇದರಿಂದ ರಾಜಧಾನಿಯು ಮತ್ತೆ ಸಂಪೂರ್ಣವಾಗಿ ರಾಜಕೀಯ ಹಾಗೂ ಧಾರ್ಮಿಕ ಕೇಂದ್ರವಾಗಿ ಪುನಃ ಸ್ಥಾಪಿತವಾಯಿತು. 3. ಸೇನೆಯ ಪುನರ್ಘಟನೆ. ಮಂಗಲೇಶನ ಕಾಲದಲ್ಲಿ ಸೈನ್ಯದ ಏಕತ್ವ, ಶಿಸ್ತಿನ ಕೊರತೆ ಮತ್ತು ಸರಿಯಾದ ನಾಯಕತ್ವದ ಅಭಾವದಿಂದಾಗಿ ಯುದ್ಧಗಳಲ್ಲಿ ಅಸ್ಥಿರತೆ ಉಂಟಾಗಿತ್ತು. ಪುಲಕೇಶಿಯು ಸೇನೆಯಲ್ಲಿ ಶ್ರೇಣಿಬದ್ಧವಾದ ಪದವಿಗಳನ್ನು ಸ್ಥಾಪಿಸಿದನು. ಸೇನಾನಾಯಕ, ಧ್ವಜಪತಿ, ದಂಡನಾಯಕ ಮುಂತಾದ ಹುದ್ದೆಗಳ ಪುನರ್ನಿರ್ಮಾಣ. ಪಾದಾತಿ, ಅಶ್ವಸೈನ್ಯ, ಗಜಸೈನ್ಯ ಮತ್ತು ನೌಕಾದಳಗಳ ಸಮನ್ವಿತ ಶಕ್ತಿಯನ್ನು ನಿರ್ಮಿಸಿದ. ಈ ಶಕ್ತಿಶಾಲಿ ಸೇನೆಯು ಪುಲಕೇಶಿಗೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿನ ಇತರ ಸಾಮ್ರಾಜ್ಯಗಳ ಮೇಲೆ ಯಶಸ್ವಿ ದಂಡಯಾತ್ರೆ ನಡೆಸುವ ಸಾಮರ್ಥ್ಯವನ್ನು ನೀಡಿತು. 4. ರಾಜತಾಂತ್ರಿಕ ನೀತಿ ಮತ್ತು ಸಂಬಂಧಗಳ ಮರುಸಂರಚನೆ. ಪುಲಕೇಶಿಯ ರಾಜಕೀಯ ಪುನರ್ಘಟನೆಗೆ ಪ್ರಮುಖ ಆಯಾಮವೊಂದೆಂದರೆ ರಾಜತಾಂತ್ರಿಕ ಸಂಬಂಧಗಳ ಮರುಸಂರಚನೆ. ವೈರಿಗಳ ತಡೆ. ಪಲ್ಲವರು, ಗಂಗರು, ಲಾಟಕರು ಮುಂತಾದ ಶಕ್ತಿಗಳನ್ನು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ತಡೆಯಲು ತಂತ್ರ ರೂಪಿಸಿದರು. ಸಮಾಲೋಚನೆ ಮತ್ತು ಮದುವೆ ಸಂಬಂಧಗಳು. ರಾಜಮನೆತನದ ಮದುವೆಗಳ ಮೂಲಕ ಪ್ರಭಾವಶಾಲಿ ಸಂಬಂಧಗಳನ್ನು ಬಲಪಡಿಸಿದರು. ವಿದೇಶಿ ರಾಜತಂತ್ರ. ಚೀನಾದ ಪ್ರವಾಸಿಗ ಹ್ವೆನ್ಸಾಂಗ್ ಬರುವ ಸಮಯದಲ್ಲಿ ಪುಲಕೇಶಿಯು ಹರ್ಷವರ್ಧನಂತಹ ರಾಜರೊಂದಿಗೆ ರಾಜತಾಂತ್ರಿಕವಾಗಿ ಸಮಾನ ಸ್ಥಿತಿಯಲ್ಲಿ ನಿಂತಿದ್ದ. 5. ಧರ್ಮ ಮತ್ತು ಶಿಲ್ಪಕಲೆಯ ಪ್ರೋತ್ಸಾಹ. ಅವನ ವಿಜಯದ ನಂತರ ಪುಲಕೇಶಿಯು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದನು. ಶೈವ ಧರ್ಮದ ಪ್ರಚಾರ. ಶೈವ ಪಂಥವನ್ನು ರಾಜಧಾನಿಯ ಧಾರ್ಮಿಕ ಸ್ತಂಭವನ್ನಾಗಿ ಮಾಡಿದರು. ಬೌದ್ಧರ ಮತ್ತು ಜೈನರಿಗೂ ಸಂರಕ್ಷಣೆ. ಧರ್ಮನಿರಪೇಕ್ಷತೆಯ ನಿಟ್ಟಿನಲ್ಲಿ ಇತರ ಧರ್ಮಗಳಿಗೂ ಸಹ್ಯತೆ ತೋರಿದರು. ಶಿಲ್ಪ ಮತ್ತು ಶಾಸನಕಲೆ. ಐಹೊಳೆ, ಬದಾಮಿ, ಪತ್ತದಕಲ್ಲು ಮೊದಲಾದೆಡೆ ದೇವಾಲಯಗಳ ನಿರ್ಮಾಣದಿಂದ ಕಲಾ ಪ್ರೌಢಿಮೆ ಬೆಳಗಿತು. ಪುಲಕೇಶಿಯ ಶಿಲ್ಪಶೈಲಿ ನಂತರದ ವಿಜಯನಗರದ ಶೈಲಿಗೂ ಪ್ರೇರಣೆಯಾಯಿತು. 6. ಆರ್ಥಿಕ ರಾಜಕೀಯ ಪುನರ್ಬಲಗೊಳಿಸುವಿಕೆ. ಅವನ ಆಡಳಿತ ಆರ್ಥಿಕವಾಗಿ ಸಮೃದ್ಧವಾಗಿತ್ತು. ವಾಣಿಜ್ಯ ಹಾದಿಗಳ ನಿರ್ಮಾಣ ಮತ್ತು ನವೀಕರಣ. ಉತ್ತರದಿಂದ ದಕ್ಷಿಣದವರೆಗೆ ಸಾಗುವ ವ್ಯಾಪಾರದ ಮಾರ್ಗಗಳು ರಚಿಸಲ್ಪಟ್ಟು. ಬಗಳು ಮತ್ತು ನದಿ ನಾವಿಕ ಸಾಗಣೆ. ತುಂಗಭದ್ರಾ, ಕೃಷ್ಣಾ ನದಿಗಳ ಬಳಿಯಲ್ಲಿಯ ನದಿ ವ್ಯಾಪಾರವು ಚುರುಕುಗೊಂಡಿತು. ಭೂದಾನ ಮತ್ತು ದೇಣಿಗೆ ಪದ್ಧತಿ. ರಾಜಕೀಯ ಅಸ್ಥಿರತೆಯ ನಡುವೆಯೂ ದೇಣಿಗೆ ನೀಡುವ ವ್ಯವಸ್ಥೆಯು ಸುಧಾರಿತ ರೂಪದಲ್ಲಿಯೇ ಮುಂದುವರಿಯಿತು. 7. ಐತಿಹಾಸಿಕ ತಳಹದಿ ನಿರ್ಮಾಣ. ಈ ರಾಜಕೀಯ ಪುನರ್ಘಟನೆ ಆಧಾರವಾಗಿಯೇ ಇಮ್ಮಡಿ ಪುಲಕೇಶಿಯ ಕಾಲವನ್ನು ಚಾಲುಕ್ಯರ ಸುವರ್ಣಯುಗ ಎಂಬಂತೆ ಪರಿಗಣಿಸಲಾಗುತ್ತದೆ. ಆತನ ಅನುಯಾಯಿಗಳು ವಿಜಯಾದಿತ್ಯ, ವಿಕ್ರಮಾದಿತ್ಯ ಮುಂತಾದವರು ಈ ಮೂಲವನ್ನು ಬಳಸಿಕೊಂಡು ಮುಂದಿನ ಶತಮಾನಗಳವರೆಗೆ ಚಾಲುಕ್ಯರ ಅಧಿಕಾರವನ್ನು ವಿಸ್ತರಿಸಿದರು. ಹಲವಾರು ಶಾಸನಗಳು ಪುಲಕೇಶಿಯ ಪುನರ್ಘಟನೆಯ ನೀತಿಗಳನ್ನು ಉಲ್ಲೇಖಿಸುತ್ತವೆ. ಇದು ಆತನ ಶಾಶ್ವತ ಕೀರ್ತಿಗೆ ಕಾರಣವಾಯಿತು. ಮಂಗಲೇಶನ ಹೋರಾಟದ ಇತಿಹಾಸದಲ್ಲಿ ಸ್ಥಾನ. ಇತಿಹಾಸವು ಎಂದೆಂದಿಗೂ ವಿಜಯಿಗಳ ಕಥೆಗಳನ್ನು ಪ್ರಭಾವಶಾಲಿಯಾಗಿ ದಾಖಲಿಸುವುದು ನಿಜ. ಆದರೆ ಸೋಲಿದವರ ಹೋರಾಟವೂ ಅಷ್ಟೇ ಮುಖ್ಯವಾದ ಪಾಠಗಳನ್ನು ನೀಡುತ್ತದೆ. ಪಶ್ಚಿಮ ಚಾಲುಕ್ಯ ವಂಶದಲ್ಲಿ ಇಮ್ಮಡಿ ಪುಲಕೇಶಿಯ ಸಹೋದರ ಮಂಗಲೇಶನು ರಾಜಸಿಂಹಾಸನಕ್ಕಾಗಿ ನಡೆಸಿದ ಹೋರಾಟ ಆಧಿಪತ್ಯಕ್ಕಿರುವ ಆಕಾಂಕ್ಷೆ, ಅಧಿಕಾರದ ಸ್ವಭಾವ ಮತ್ತು ರಾಜಕೀಯ ಧರ್ಮದ ನಡುವಿನ ಘರ್ಷಣೆಯ ಜೀವಂತ ಉದಾಹರಣೆ. 1. ಹೋರಾಟದ ಮೂಲಭೂತ ಹಿನ್ನೆಲೆ. ಮಂಗಲೇಶನು ಪುಲಕೇಶಿಯ ತಾಯಿಯ ಸಹೋದರನಾಗಿದ್ದರೂ ರಾಜ್ಯ ಸಿಂಹಾಸನದ ಹಕ್ಕಿನಲ್ಲಿ ಶಂಕೆಯ ಬಲೆಯಾಗಿದ್ದ ಪುಲಕೇಶಿಯು ತನ್ನ ತಂದೆ ಕೀರ್ತಿವರ್ಮನ ಉತ್ತರಾಧಿಕಾರಿಯಾಗಿದ್ದರೂ ಕಿರಿಯವಿದ್ದಾಗ ಅವನಿಗೆ ಪರಿಪೂರ್ಣ ಅಧಿಕಾರ ದೊರೆತಿರಲಿಲ್ಲ. ಈ ಶೂನ್ಯವನ್ನು ಉಪಯೋಗಿಸಿಕೊಂಡ ಮಂಗಲೇಶನು ರಾಜಕಾರಣದ ಅಂಗ ಸಂರಚನೆಯ ಮೂಲಕ ಪೀಠಾರೋಹಣ ಮಾಡಿದನು.
ಆದರೆ ಪುಲಕೇಶಿಯು ರಾಜಕೀಯವಾಗಿ ಪುನಃ ಪ್ರವೇಶ ಮಾಡಿದಾಗ ಮಂಗಲೇಶನಿಗೆ ತನ್ನ ಅಧಿಕಾರ ಉಳಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿತು. ಈ ಸಂದರ್ಭದಲ್ಲಿ ಅವನು ತೋರಿದ ತಾಕತ್ತು, ತೀವ್ರತೆ ಮತ್ತು ಧೈರ್ಯ ಇತಿಹಾಸಕಾರರಿಗೆ ವಿಶ್ಲೇಷಣೆಗೆ ಯೋಗ್ಯವಾದ ಅಂಶ. 2. ರಾಜಕೀಯ ಧರ್ಮ ಮತ್ತು ಮಂಗಲೇಶನ ಸನ್ನಿವೇಶ. ಇತಿಹಾಸದಲ್ಲಿ ರಾಜಧರ್ಮ ಎಂಬ ಅಂಶ ಮುಖ್ಯವಾಗಿದೆ. ಯಾವುದು ನ್ಯಾಯವಾದ ಹಕ್ಕು ಮತ್ತು ಯಾವುದು ಅಧಿಕಾರದ ದುರುಪಯೋಗ ಎಂಬ ಪ್ರಶ್ನೆಗಳು. ಮಂಗಲೇಶನು ವಾಸ್ತವವಾಗಿ ಕಬಳಿಸಿದ ಸಾಮ್ರಾಜ್ಯವನ್ನು ಅಪಹೃತ ಅಧಿಕಾರ ಎಂದು ಪರಿಗಣಿಸಿದರೂ ಅವನು ಅದನ್ನು ತನ್ನೆದುರಿನ ಧೈರ್ಯವಂತ ಪಿತು ಸಹೋದರನಿಂದ ರಕ್ಷಿಸಲು ಬಯಸಿದ ಹೋರಾಟಗಾರನೂ ಹೌದು. ಅವನು ತನ್ನ ಆಡಳಿತದಲ್ಲಿ ಗದರ್ ಸೇನಾಪತಿ ನಿಯಮಗಳು ಮತ್ತು ರಾಜಕೀಯ ಆಜ್ಞಾಧಿಪತ್ಯ ಸ್ಥಾಪಿಸಲು ಯತ್ನಿಸಿದನು. ಈ ಎಲ್ಲ ಕ್ರಮಗಳು ಶಕ್ತಿಯ ರಾಜಧರ್ಮದ ಬದಲಿಗೆ ಬಲಾತ್ಕಾರವನ್ನೇ ಮೆರೆದವು ಎಂಬ ಧ್ವನಿಯು ಇತಿಹಾಸದಲ್ಲಿ ಕೇಳಿಬರುತ್ತದೆ. 3. ಮಂಗಲೇಶನ ಶಕ್ತಿಶಾಲಿ ಪ್ರಭಾವ ಮತ್ತು ಧೈರ್ಯ. ಹೋರಾಟದ ನಡುವೆಯೇ ಮಂಗಲೇಶನು ತೋರಿದ ಧೈರ್ಯ ಸ್ಮರಣೀಯ. ಸೈನಿಕ ದೃಢತೆ. ಮಂಗಲೇಶನು ವಾತಾಪಿಯ ರಕ್ಷಣೆಗೆ ಶಕ್ತಿಯುತ ಸೇನೆ ತಯಾರಿಸಿಕೊಂಡು ಪುಲಕೇಶಿಯ ದಾಳಿಗೆ ತೀವ್ರ ಪ್ರತಿರೋಧವನ್ನಿತ್ತ. ದೃಢ ನಿರ್ಧಾರ. ರಾಜಕೀಯವಾಗಿ ಅವನು ಅಧಿಕಾರ ಹಿಂತೆಗೆದುಕೊಳ್ಳದೆ ಅಂತಿಮವರೆಗೆ ಹೋರಾಡಿದನು. ಇದು ಆತನ ಗಂಭೀರ ದೃಢತೆಯ ಸೂಚನೆ. 4. ಸೋಲಿನ ಪರಿಣಾಮ ಮತ್ತು ಮಂಗಲೇಶನ ಸ್ಥಾನ. ಮಂಗಲೇಶನು ಸೋತ ಬಳಿಕ ಆತನ ಹೆಸರು ಶಾಸನಗಳಲ್ಲಿ ತೀವ್ರವಾಗಿ ಉಲ್ಲೇಖವಾಗಿಲ್ಲ. ಇತಿಹಾಸದ ಅಧಿಪರಿವೇಶವು ಸೋತವರನ್ನು ಬಹುಪಾಲು ಮರೆತು ಬಿಡುವುದು ಸಹಜ. ಆದರೆ ಸೋಲಿನಲ್ಲೂ ಆತ ತನ್ನ ಹಕ್ಕು ನಿರೀಕ್ಷೆಗಾಗಿ ಹೋರಾಡಿದನು. ತನ್ನ ಪವಿತ್ರ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲು ಶಕ್ತಿಯೊಡನೆ ಪ್ರಯತ್ನಿಸಿದನು. ತನ್ನ ಶಕ್ತಿ ಕಡಿಮೆಯಾದರೂ ಧೈರ್ಯದಿಂದ ಎದುರಿಸಿದನು. ಇವು ಇತಿಹಾಸದಲ್ಲಿ ಮಂಗಲೇಶನಿಗೆ ವಿಜಯ ಶತ್ರುವಾಗಿದ್ದ ಧೈರ್ಯಶಾಲಿ ಎಂಬ ಸ್ಥಾನವನ್ನು ನೀಡುತ್ತವೆ. 5. ಇತಿಹಾಸಕಾರರ ದೃಷ್ಟಿಕೋನ. ಇತಿಹಾಸಕಾರರು ಮಂಗಲೇಶನನ್ನು ಒಂದು ವಿರೋಧಾಭಾಸಿ ವ್ಯಕ್ತಿತ್ವದ ಮೂಲಕ ನೋಡುತ್ತಾರೆ. ಕೆಲವರು ಅವನನ್ನು ಅಧಿಕಾರ ಪಿಪಾಸಿಯಾದ, ನ್ಯಾಯವಿಲ್ಲದವಾಗಿ ಸಿಂಹಾಸನಕ್ಕೇರಿದ ವ್ಯಕ್ತಿಯಾಗಿ ನೋಡಿ ಧಿಕ್ಕರಿಸುತ್ತಾರೆ. ಇನ್ನು ಕೆಲವರು ಆತನನ್ನು ಕಾಲಾಂತರದ ಅನಿವಾರ್ಯತೆಯಿಂದ ಅಧಿಕಾರ ಹಿಡಿದ ರಾಜನಾಗಿ ಪುಲಕೇಶಿಯ ಉತ್ತರಾಧಿಕಾರ ಪ್ರಾಪ್ತಿಯ ಹೊಣೆಗಾರನು ಎಂದು ಪರಿಗಣಿಸುತ್ತಾರೆ. ಆದರೂ ಅವನು ನಡೆದ ಹೋರಾಟವು ರಾಜಕೀಯ ಪ್ರೌಢಿಮೆಗೆ, ಆಂತರಿಕ ಸಾಮರಸ್ಯದ ಕೊರತೆಗೆ ಮತ್ತು ಉತ್ತರಾಧಿಕಾರದ ವಿವಾದಗಳಿಗೆ ಎಚ್ಚರಿಕೆಯ ಸಂಕೇತವಾಗುತ್ತದೆ. 6. ಇತಿಹಾಸದಲ್ಲಿ ಅವನ ಪಾತ್ರದ ಪ್ರಾಸಂಗಿಕತೆ. ಮಂಗಲೇಶನ ಹೋರಾಟ ಇಂದಿನ ರಾಜಕೀಯ ಅಧ್ಯಯನಕ್ಕೊಂದು ಪಾಠ. ಅಧಿಕಾರಕ್ಕೆ ಕಾನೂನುಬದ್ಧತೆ ಎಷ್ಟು ಮುಖ್ಯವೆಂಬುದನ್ನು ತೋರಿಸುತ್ತದೆ. ಸಹೋದರರ ಮಧ್ಯೆ ರಾಜಕೀಯ ಹೋರಾಟದಲ್ಲಿ ಧರ್ಮ, ನ್ಯಾಯ, ನಿಷ್ಠೆ ಇವು ಯಾವ ಸ್ಥಾನದಲ್ಲಿವೆ ಎಂಬ ವಿಚಾರಕ್ಕೆ ಸ್ಪಷ್ಟತೆಯನ್ನು ನೀಡುತ್ತದೆ. ಸೋಲಿದವರ ಕಡೆಯಿಂದ ಇತಿಹಾಸ ನೋಡಬೇಕೆಂಬ ಅವಶ್ಯಕತೆಯನ್ನು ಉದ್ಬೋಧಿಸುತ್ತದೆ.